ರಾಯಲ್ ಎನ್ಫೀಲ್ಡ್ ಅವರ ಹೀರೋ ಪ್ರಾಡಕ್ಟ್ ಕ್ಲಾಸಿಕ್ ತುಂಬ ವರ್ಷಗಳಿಂದ ಇದೆ ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ. ಆ್ಯಂಡ್ ಅವರ ಕ್ಲಾಸಿಕ್ ಲೈನ್ ಅಪ್ 350 500 ಯೂಸ್ ಮಾಡ್ತಿರೋರು ಯೂಶ್ವಲಿ ಇದರಲ್ಲೇ ಅಪ್ಗ್ರೇಡ್ನ ನೋಡೋಕೆ ಇಷ್ಟಪಡ್ತಾರೆ. ಆ್ಯಂಡ್ ಅವರಿಗೆ ಈ ವಿಡಿಯೋ ನಮ್ಮ ಜೊತೆ ಇದೆ ರಾಯಲ್ ಎನ್ಫೀಲ್ಡ್ ಅವರ ಕ್ಲಾಸಿಕ್ 650. ಇದರ ಬಗ್ಗೆ ನಾನಿನ್ನ ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ನಾನು ಶ್ರೇಯಾಂಕ್. ಈ ಗಾಡಿ ದೂರದಿಂದ ನೋಡೋಕ್ಕೆ ನಿಮಗೆ 350ಗೆ ತುಂಬ ಸಿಮಿಲರ್ ಅನಿಸ್ಬೋದು, ಬಟ್ ಹತ್ರ ಬಂದಾಗಲೇ ಗೊತ್ತಾಗೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಮೇಜರ್ ಡಿಫ್ರೆನ್ಸಸ್ ನಿಮಗೆ ಕಾಣಿಸೋದು ಇದರಲ್ಲಿ ಟ್ವಿನ್ ಸಸ್ಪೆನ್ಷನ್ ಬರುತ್ತೆ, ಅಷ್ಟೇ ಅಲ್ಲ ಟ್ವಿನ್ ಎಕ್ಸಾಸ್ಟ್ ಕೂಡ ಬರುತ್ತೆ. ಆ್ಯಂಡ್ ರೇರ್ ಫೆಂಡರು ಅಷ್ಟೇ, ಅದಕ್ಕಿಂತ ತುಂಬ ಬಲ್ಕಿ ಆಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಈ ಬೈಕಲ್ಲಿ ನಿಮಗೆ ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ, ಅಥವಾ ಅದನ್ನೇ ರೇರ್ ಶಾಕ್ಸ್ ಅಂತ ಕರೀತಾರೆ. ಇದೇನಕ್ಕೆ ಬೇಕು? ಇದರಿಂದ ನಿಮಗೆ ಕಂಫರ್ಟ್ ಹೆಚ್ಚಾಗುತ್ತೆ, ಸ್ಟೆಬಿಲಿಟಿ ಕೂಡ ಚೆನ್ನಾಗಿ ಬರುತ್ತೆ, ಆ್ಯಂಡ್ ಎಸ್ಥೆಟಿಕ್ಸ್ ಕೂಡ ಹೆಚ್ಚಾಗುತ್ತೆ. ಇನ್ನು ಕಂಫರ್ಟ್ ಬಗ್ಗೆ ಮಾತಾಡೋದಾದರೆ ರೈಡರ್ ಅಷ್ಟೇ ಅಲ್ಲ, ಹಿಂದೆ ಕೂತಿರೋರ್ಗೂ ಕೂಡ ಒಳ್ಳೆ ಸ್ಮೂತ್ ರೈಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ್ಯಂಡ್ ಸ್ಟೆಬಿಲಿಟಿ ವೈಸ್ ಮಾತಾಡೋದಾದರೆ ರೈಡರ್ ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ, ಯಾಕಂದರೆ ಈ ಬೈಕ್ ತುಂಬ ಹೆವಿ. ಇನ್ನು ಸೈಡಿಗೆ ಬಂದಾಗ ನಿಮಗೆ ಮೇಜರ್ ಡಿಫ್ರೆನ್ಸ್ ಕಾಣಿಸೋದು ಇಂಜಿನ್ ಸೈಜಲ್ಲಿ. ಸೈಜ್ ದೊಡ್ಡದು, ಯಾಕಂದರೆ ಇದು 650cc ಗಾಡಿ. ಆ್ಯಂಡ್ ನಿಮಗೆ ಬಲ್ಕಿ ಕಾಣಿಸುತ್ತೆ, ಯಾಕೆ ಅಂದರೆ ಈ ಗಾಡಿಯ ವೆಯ್ಟ್ 243 kgs. ಈಗ ಈ ಕ್ಲಾಸಿಕ್ 650ಯಲ್ಲಿ ಏನೇನು ಡಿರೈವ್ ಆಗಿದೆ ಇದರ ಸಿಬ್ಲಿಂಗ್ಸಿಂದ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಟ್ಯೂಬ್ಯುಲರ್ ಸ್ಪೈನ್ ಚಾಸಿ. ಇದು ಬಂದಿರೋದು ಸೂಪರ್ ಮೆಟಿಯೋರ್ ಮತ್ತು ಶಾರ್ಟ್ ಗನ್ನಿಂದ. ಆ್ಯಂಡ್ ಇದರಲ್ಲಿ ನೀವು ನೋಡ್ತಾ ಇರೋ ಹಾಗೆ ಡ್ಯುಯಲ್ ಸಸ್ಪೆನ್ಷನ್ ಸೆಟಪ್ ಇದೆ. ಇದು ಬಂದಿರೋದು ಕೂಡ ಶಾರ್ಟ್ ಗನ್ನಿಂದಾನೆ. ಆ್ಯಂಡ್ ಇದರಲ್ಲಿ ನಿಮಗೆ ವೀಲ್ಸ್ ನೋಡ್ತಾ ಇರ್ಬೋದು, ಸಿಮಿಲರ್ ಇದೆ ಕ್ಲಾಸಿಕ್ 350ಗೆ. ನಾ ಹೇಳ್ದಾಗೆ ಇದರಲ್ಲೂ ಕೂಡ 19 ಇಂಚ್ ಮುಂದೆ ಹಾಗೆ 18 ಇಂಚ್ ಹಿಂದೆ ಬರುತ್ತೆ. ಈ ಗಾಡಿಯ ಸೀಟ್ 800 mm. ಆ್ಯಂಡ್ ಕುತ್ಕೊಂಡಾಗ ಒಂದು ಬಾಬರ್ ಸ್ಟೈಲ್ ಲುಕ್ ಕಾಣಿಸುತ್ತೆ. ಆ್ಯಂಡ್ ನೀವು ನೋಡ್ತಾ ಇರೋ ಹಾಗೆ ಹೈಟ್ ಕೂಡ ಕಮ್ಮಿ. ಸೊ ಹೈಟ್ ಕಮ್ಮಿ ಇರೋರು ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಕಷ್ಟ ಆಗ್ಬೋದು. ಯಾಕೆ ಅಂತ ಹೇಳ್ತೀನಿ. ಇದರ ಇಂಜಿನ್ ಸೈಜ್ ತುಂಬ ದೊಡ್ಡದು, ಆಬ್ವಿಯಸ್ಲಿ 650cc ಗಾಡಿ. ಆ್ಯಂಡ್ ಕಾಲು ಇಟ್ಕೊಳ್ಳೋಕ್ಕೆ ಹೈಟ್ ಕಮ್ಮಿ ಇರೋರಿಗೆ ಕಷ್ಟ ಆಗ್ಬೋದು. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಬರೋದು ಇದನ್ನು ಬ್ಯಾಲೆನ್ಸ್ ಮಾಡೋವಾಗ. ಈ ಗಾಡಿಯ ವೆಯ್ಟ್ 243 kgs ನಾನು ಮುಂಚೆನೇ ಹೇಳ್ದಾಗೆ. ಆ್ಯಂಡ್ ಹ್ಯಾಂಡಲ್ ಮಾಡೋಕ್ಕೆ ಕೆಲವ್ರಿಗೆ ಪ್ರಾಬ್ಲಮ್ ಆಗ್ಬೋದು. ಇವಾಗ ಬರ್ತಾ ಇರೋ ಎಲ್ಲ ಟೂ ವೀಲರ್ಗಳು BS6 ಪವರ್ಡ್ ಅಂತ ಹೇಳ್ತಾರೆ. ಬಟ್ BS6 ಅಂದರೆ ಏನು? ಭಾರತ್ ಸ್ಟೇಜ್ 6. ಇದು ಒಂದು ಸೆಟ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಬೈ ಇಂಡಿಯನ್ ಗವರ್ನಮೆಂಟ್. ಆ್ಯಂಡ್ ಇದನ್ನು ಕಂಪ್ನಿಗಳು ಫಾಲೋ ಮಾಡಲೇಬೇಕು ಗಾಡಿಗಳು ರೋಡಿಗೆ ಬರೋಕ್ಕೆ ಮುಂಚೆ. ಇದನ್ನು ಮಾಡಿರೋದು ಟು ರೆಡ್ಯೂಸ್ ದ ರಿಲೀಸ್ ಆಫ್ ಹಾರ್ಮ್ಫುಲ್ ಪೊಲ್ಯೂಟೆಂಟ್ಸ್ ಲೈಕ್ ನೈಟ್ರೋಜನ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ which is produced from petrol and diesel engine. ಈ ಗಾಡಿಯ ಲುಕ್ಸ್ ಇನ್ನೂ ಎನ್ಹಾನ್ಸ್ ಆಗ್ತಾ ಇರೋದು ನೀವು ಅಬ್ಸರ್ವ್ ಮಾಡಿದ್ರೆ ಇದರ ಕ್ರೋಮ್ ಟ್ರೀಟ್ಮೆಂಟಿಂದ ತುಂಬ ಒಳ್ಳೆ ಫಿನಿಶ್ ಕೊಟ್ಟಿದ್ದಾರೆ. ಆ ರೇರ್ ಫೆಂಡರ್ ಮೇಲೆ ಹಾಗೆ ಈ ಟ್ಯಾಂಕ್ ಮೇಲೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಎರಡು ವೀಲ್ಸಿಗೂ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಅಷ್ಟೇ ಅಲ್ಲ ABS ಆ್ಯಂಟಿ ಲಾಕಿಂಗ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಬರುತ್ತೆ. ಈ ಗಾಡಿಯಲ್ಲಿ ರಾಯಲ್ ಎನ್ಫೀಲ್ಡ್ ಅವರ ಟ್ರಿಪ್ಪರ್ ನ್ಯಾವಿಗೇಷನ್ ಸಿಗುತ್ತೆ. ದಿಸ್ ಇಸ್ ಬಿಲ್ಟ್ ವಿತ್ ಗೂಗಲ್. ಆ್ಯಂಡ್ ಇದರಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಮತ್ತು ಟೈಮ್ ಬೇಸಿಕ್ ಇನ್ಫಾರ್ಮೇಷನ್ಸ್ ಸಿಗುತ್ತೆ. ರಾಯಲ್ ಎನ್ಫೀಲ್ಡ್ ಅವರ ಕ್ಲಾಸಿಕ್ ಡಿಸೈನ್ ಒಂದು ಓಲ್ಡ್ ಸ್ಕೂಲ್ ಬೈಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ಲುಕ್ಸ್ ಚಾಮ್ನ ಇನ್ನೂ ರಿಟೈನ್ ಮಾಡಿದ್ದಾರೆ. ಆದರೆ ಇವಾಗಿನ ಟೆಕ್ನಾಲಜಿ ಜೊತೆ ಈ ಬೈಕ್ ಕ್ಲಾಸಿಕ್ ಆಗಿ ಕಾಣದೆ ಇದರ ರೌಂಡ್ ಹೆಡ್ಲೈಟ್ಸ್, ದೊಡ್ಡ ಪೆಟ್ರೋಲ್ ಟ್ಯಾಂಕ್, ಸೀಟ್ಸ್, ಶೈನಿಂಗ್ ಎಕ್ಸಾಸ್ಟ್ ಪೈಪ್, ಸ್ಪೋಕ್ ವೀಲ್ಸ್, ಮಡ್ ಗಾರ್ಡ್ ಮತ್ತು ಒಂದು ಹೆವಿ ಸ್ಟ್ಯಾಂಡ್ಸಿಂದ. ಬೇರೆ ಬ್ರ್ಯಾಂಡ್ಗಳಲ್ಲಿ ಬಂದಾಗ ಜನಕ್ಕೆ ಯಾವಾಗಲೂ ಅಪ್ಡೇಟ್ ಕೇಳ್ತಾರೆ ಡಿಸೈನ್ನಲ್ಲಿ. ಆದರೆ ಇದೊಂದು ಬೈಕ್ ಎಸ್ಪೆಷಲಿ ಕ್ಲಾಸಿಕ್ನ ಮಾತ್ರ ಹೇಗಿದೆಯೋ ಹಾಗೆ ನೋಡೋಕೆ ಇಷ್ಟಪಡ್ತಾರೆ. ಇನ್ನು ಇದು ಒಂದು ಹೆವಿ ಮೋಟರ್ ಸೈಕಲ್. ಇದರಿಂದ ನಿಮಗೆ ಒಳ್ಳೆ ಸ್ಟೆಬಿಲಿಟಿ ಏನೋ ಸಿಗುತ್ತೆ, ಮತ್ತು ಹೈವೇ ಅಲ್ಲಿದ್ದಾಗ ಹೈ ಸ್ಪೀಡ್ಗಳಲ್ಲಿದ್ದಾಗ ಸ್ಟಡಿಯಾಗೇನೋ ಇರುತ್ತೆ. ಬಟ್ ಆ್ಯಕ್ಚುಯಲ್ ಚಾಲೆಂಜ್ ಬರೋದೆ ನಮ್ಮ ಸಿಟಿಯಲ್ಲಿ ಓಡಿಸುವಾಗ. ನೀವು ಫಾಸ್ಟಾಗಂತೂ ಓಡ್ಸೋಕ್ಕಾಗಲ್ಲ. ಲೋ ಸ್ಪೀಡಲ್ಲಿ ಇದ್ದಾಗ ಮನೂವರ್ ಮಾಡೋಕ್ಕೆಲ್ಲ ಕಷ್ಟ ಅನಿಸ್ತು. ಹಾಗೆ ಟೈಟ್ ಜಾಗಗಳಲ್ಲಿ ಪಾರ್ಕಿಂಗ್ ಕೂಡ ಅಷ್ಟೇ ಕಷ್ಟ. ಹಾಗೆ ಇದರ ಸಸ್ಪೆನ್ಷನ್ ಕೂಡ ಅಷ್ಟೇ ತುಂಬ ಸ್ಟಿಫ್ ಆಗಿರೋದ್ರಿಂದ ಹಳ್ಳಗಳಲ್ಲೆಲ್ಲ ಇಳಿದಾಗ ತುಂಬ ಅನ್ಕಂಫರ್ಟೇಬಲ್ ಅನಿಸ್ತು. ಇದರಲ್ಲಿ ನಿಮಗೆ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಗಲ್ಲ, ಸೊ ಸ್ವಲ್ಪ ಹುಷಾರಾಗಿರಬೇಕು. ಬಟ್ ಇದನ್ನೆಲ್ಲ ಸೈಡಿಗಿಟ್ಟರೆ ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ಒಂದು ಪವರ್ಫುಲ್ 648cc ರಿಫೈನ್ಡ್ ಪ್ಯಾರಲಲ್ ಟ್ವಿನ್ ಇಂಜಿನ್ ಸಿಗುತ್ತೆ. ಇದರ ರೈಡಿಂಗ್ ಪೊಸಿಷನ್ ಕೂಡ ಅಷ್ಟೇ ಲಾಂಗ್ ಜರ್ನೀಸ್ಗೆ ಮಾಡಿಸಿದಾಗಿದೆ. ಕ್ಲಾಸಿಕ್ 350 ಇಂದ ಅಪ್ಗ್ರೇಡ್ ಆಗೋರಿಗೆ
ಅಥವಾ ಕ್ಲಾಸಿಕ್ನ ಎಸ್ಥೆಟಿಕ್ಸ್ ಇಷ್ಟಪಡೋರಿಗೆ, ಪರ್ಫಾರ್ಮೆನ್ಸ್ ಮತ್ತು ಹೆವಿ ಸ್ಟ್ಯಾನ್ಸ್ ಇಷ್ಟಪಡೋರಿಗೆ ಇದು ಒಂದು ಪರ್ಫೆಕ್ಟ್ ಪಿಕ್. ಇನ್ನು ಇದರ ಪ್ರೈಸ್ ಬಗ್ಗೆ ಹೇಳೋದಾದರೆ 3.3 ಲ್ಯಾಕ್ ಎಕ್ಸ್ ಶೋರೂಮ್ ಬೆಂಗಳೂರು. ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬೈಕ್ ಬೇಕು ಅಥವಾ ನಿಮಗೆ ಒಂದು ಒಳ್ಳೆ ರೋಡ್ ಪ್ರೆಸೆನ್ಸ್ ಬೇಕು ಅಂದರೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳಬೇಕಂದ್ರೆ ಈ ಬೈಕ್ನ ನೀವು ಕನ್ಸಿಡರ್ ಮಾಡೋಕ್ಕೆ ಮುಂಚೆ ಒಂದು ಟೆಸ್ಟ್ ರೈಡ್ ತೊಗೊಳ್ಳಿ. ಅದರಲ್ಲಿ ನಿಮಗೆ ಇದರ ವೆಯ್ಟ್ ಗೊತ್ತಾಗುತ್ತೆ, ಹಾಗೆ ನಿಮಗೆ ಇದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತೆ. ಹೈಟ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಇನ್ನು ಇದೇ ಥರ ಕನ್ನಡದಲ್ಲಿ ಆಟೋಮೋಟಿವ್ ರಿಲೇಟೆಡ್ ಕಂಟೆಂಟ್ಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಬಾಯ್.